ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆ ಹಿನ್ನೆಲೆ ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿರುವ ಶಾಲೆಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಜಲಾನಯನ ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಅವಧಿಗೂ ಮುನ್ನವೇ ಡ್ಯಾಂ ಭರ್ತಿಯಾಗಿದೆ. ಇನ್ನು ಅಂಜನಾಪುರ ಡ್ಯಾಂನಿಂದ ಶಿಕಾರಿಪುರ ಹಾಗೂ ಶಿರಾಳಕೊಪ್ಪ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಸುಮಾರು 6.732 ಹೆಕ್ಟೇರ್ ಪ್ರದೇಶಕ್ಕೆ ಅಂಜನಾಪುರ ಡ್ಯಾಂ ನೀರಾವರಿಯನ್ನು ಒದಗಿಸುತ್ತದೆ. ಆದ್ದರಿಂದ ಜಲಾಶಯ ಭರ್ತಿಯಾಗಿದ್ದಕ್ಕೆ ಶಿಕಾರಿಪುರದ ರೈತರು ಸಂತಸಗೊಂಡಿದ್ದಾರೆ. ರಣ ಮಳೆಗೆ ಹಳ್ಳದ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸೊನ್ನಲೆ ಗ್ರಾಮದಲ್ಲಿ ನಡೆದಿದೆ. ಸೊನ್ನಲೆ ಗ್ರಾಮದ ಮಂಜಪ್ಪ, ತಿಮ್ಮಪ್ಪ ಎಂಬುವರ ಮನೆಗೆ ನೀರು ನುಗ್ಗಿ ಮನೆಯಲ್ಲಿದ್ದ ದಿನಸಿ ವಸ್ತುಗಳು ಹಾನಿಯಾಗಿವೆ. ಇನ್ನು ಸೊನ್ನಲೆ ಗ್ರಾಮದಲ್ಲಿರುವ ತೋಟಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಂಜಪ್ಪ ಎಂಬುವರ ಹಳ್ಳದ ಕೋಡಿ ಒಡೆದು ಮನೆಗೆ ನೀರು ನುಗ್ಗಿದ್ದು ಸುಮಾರು ಅಕ್ಕಿ, ಬೇಳೆ ಎಲ್ಲ ನೆಂದೋಗಿದ್ದು ಹಾಗೂ ಈ ನೀರು ಮನೆಯಿಂದ ಹೊರಗಡೆ ತೋಟದ ಮೇಲೆ ಹಾಯ್ದು ಹೋಗ್ತಾ ಇದ್ದು ತುಂಬಾ ನಷ್ಟ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಿ ಇದಕ್ಕೆ ಒಂದು ಪರಿಹಾರ ಒದಗಿಸ. ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ರಜೆ ನೀಡಿ ಎಂದು ಆದೇಶ ನೀಡಿದ್ದಾರೆ. ನೀರಿನ ಸಮಸ್ಯೆಗೆ ಅಭಾವಕ್ಕೆ ಪರಿಹಾರ. ಮೋರಿಗೆ ಬಿದ್ದ ಹಸುವೊಂದನ್ನು ರಕ್ಷಿಸುವಲ್ಲಿ ಮಡಿಕೇರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಮಡಿಕೇರಿಯ ಮಹದೇವಪೇಟೆ ಸಮೀಪದ ಮೋರಿಯಲ್ಲಿ ಹಸುವೊಂದು ಸಿಲುಕಿ ನೆರಳಾಡ್ತಾ ಇತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಮಡಿಕೇರಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಕೊಡ್ತಾರೆ. ವಿಚಾರ ತಿಳಿದ ಸಿಬ್ಬಂದಿಗಳು ಮೋರಿಯಲ್ಲಿ ಸಿಲುಕಿ ನೆರಳುತ್ತಾ ಇದ್ದ ಗೋವನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತಿದ್ದಾರೆ. ಸ್ವಲ್ಪ ಬಂತು ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ದಕ್ಷಿಣ ಕೊಡಗಿನಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಇದ್ದಕ್ಕಿದ್ದಂತೆ ಸುರಿದ ಭಾರಿ ಮಳೆಗೆ ನದಿ ತೊರೆಗಳು ಮೈದುಂಬಿ ಹರಿದಿವೆ. ಲಕ್ಷ್ಮಣತೀರ್ಥ ನದಿ ಬೋರ್ಗೆರೆದಿದೆ. ಹುದಿಕೇರಿ ಬಾಡಗರ ಕೆರೆ ಮಾರ್ಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಯುವ ಘಟಕದ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕನಕಪುರ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 2019ರಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಸಮ್ಮಿಶ್ರ ಸರ್ಕಾರ ನಾವು ಮಾಡಿದ್ವಿ. ಆಗ ಜೊತೆಯಲ್ಲೇ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು. ಅಧಿಕಾರದ ದಾಹಕ್ಕೆ ಕಾಂಗ್ರೆಸ್ನವರು ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸುತ್ತೀರಿ. ರಾಜಕಾರಣದ ತೆವಲಿಗೆ ಇಲ್ಲಸಲ್ಲದ ಆರೋಪ ಮಾಡಿ ಕೇಸ್ ಹಾಕಿಸೋದು ಮಾಡ್ತಾ ಇದ್ದಾರೆ. ಹೇಗೆ ದ್ವೇಷದ ರಾಜಕಾರಣ ಮಾಡಬೇಕು ಎಂಬುದನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದರು.
ಕಾಂಗ್ರೆಸ್ ಕೇವಲ ಮಾತಲ್ಲೇನೆ ಇವತ್ತು ಕಾಲಹರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇವ್ರು ಹೇಳ್ದಂಗೆ ಹೊಸ ನವರಾಮನಗರ ಮಾಡ್ತಾರೋ ಅಥವಾ ಇನ್ನೇನ್ ಮಾಡ್ತಾರೋ ಇದು ನಿಮ್ಗೆ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ, ಶಾಲೆಯ ಕಟ್ಟಡವನ್ನ ಏನಾದ್ರು ನೀರ್ಗೀರು ಸೋತ್ತಾ ಇದ್ರೆ ಅದನ್ನೇ ರಿಪೇರಿ ಮಾಡಿಸ್ತಕ್ಕಂಥದ್ದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ. ಕೋಲಾರದಲ್ಲಿ ನಡೆದ ಕೊಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು 13 ನಿರ್ದೇಶಕರ ಸ್ಥಾನಗಳ ಪೈಕಿ 9ರಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಉಳಿದ 4 ಸ್ಥಾನಗಳಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಈ ವೇಳೆ ಸಂಭ್ರಮ ಆಚರಣೆ ಮುಗಿಲು ಮುಟ್ಟಿದೆ. ತುರ್ತು ಪರಿಸ್ಥಿತಿಯನ್ನು ಹೇರಿ 50 ವರ್ಷವಾದ ಹಿನ್ನೆಲೆ ತುಮಕೂರಿನಲ್ಲಿ ಕರಾಳ ಇತಿಹಾಸಕ್ಕೆ 50 ವರ್ಷ ಎಂಬ ಕಾರ್ಯಕ್ರಮವನ್ನು ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದ್ವು. ಕಾರ್ಯಕ್ರಮದಲ್ಲಿ ಭಾಗಿ ಆದ ಬಳಿಕ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾವು ಇವತ್ತು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದಿಂದ ನಾವು ಪಡೆದುಕೊಳ್ತಾ ಇರುವಂತಹ ಸಂಭ್ರಮ, ಇವೆಲ್ಲವೂ ಆ ಕರಾಳ ದಿನದಿಂದ, ಆ ತುರ್ತು ಪರಿಸ್ಥಿತಿಯನ್ನ 50 ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಹೇರಿದ್ರು. ಸುಮಾರು 21 ತಿಂಗಳ ಕಾಲ ಅನೇಕರು ಜೈಲಿಗೆ ಹೋಗಿ ಜೈಲು ವಾಸವನ್ನ ಅನುಭವಿಸಿದ್ರು. ಅಂದು ಅವರು ಹೋರಾಡಿದ್ದಕ್ಕೆ ಇವತ್ತು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಕಿಡಿಕಾರಿದ್ರು. ಪರಿಸ್ಥಿತಿಯನ್ನ ಹೇರಿ ಇವತ್ತಿಗೆ 50 ವರ್ಷ ತುಂಬಿ ಇವತ್ತು ಮಧ್ಯರಾತ್ರಿಯಿಂದ 51 ವರ್ಷಕ್ಕೆ ಕಾಲಿಡುತ್ತೆ. ನಾವು ಇವತ್ತು ಅನುಭವಿಸ್ತಿರುವಂತಹ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದಿಂದ ನಾವು ಪಡೆದುಕೊಳ್ತಾ ಇರುವಂತಹ ಸಂಭ್ರಮ, ಇವೆಲ್ಲವೂ ಕೂಡ ಆ ಕರಾಳ ದಿನದಿಂದ, ಅಂದ್ರೆ ಆ ತುರ್ತು ಪರಿಸ್ಥಿತಿಯನ್ನ 50 ವರ್ಷದ ಹಿಂದೆ ಇಂದಿರಾ ಗಾಂಧಿಯವರು ಜೂನ್ 25ನೇ ತಾರೀಕು ಹೇರಿದ ದಿನದಿಂದ ಹೋರಾಟವನ್ನು ಮಾಡಿದಂಥವ್ರು. ಸುಮಾರು 21 ತಿಂಗಳವರೆಗೂ ಕೂಡ ಜೈಲಿಗೆ ಹೋಗಿ ಜೈಲು ವಾಸವನ್ನು ಅನುಭವಿಸಿ ಪಡಬಾರದ ಕಷ್ಟವನ್ನು ಪಟ್ಟು ಮಾಡಿದ ಹೋರಾಟ ಏನಿದೆಯಲ್ಲ, ಅದರ ಫಲವಾಗಿ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ನಾವು ಇವತ್ತು